ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿಯ ಹಿಂದುಳಿದ ವರ್ಗದ ಬಾಲಕ ಮತ್ತು ಬಾಲಕಿಯರ ವಸತಿ ನಿಲಯಗಳಿಗೆ ದಿಢೀರನೆ ಭೇಟಿ ನೀಡಿದರು. ಅಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿ ನಿಲಯವನ್ನು ಸ್ವಚ್ಛವಾಗಿರಿಸುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿದರು. ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕರ ಮೇಲೂ ಶಿಸ್ತು ಕ್ರಮ ಜರುಗಿಸುವಂತೆ ಆದೇಶಿಸಿದರು. ಮುರಾರ್ಜಿ ವಸತಿ ಶಾಲೆಯ ಸಮಸ್ಯೆ. ನುಗ್ಗೇಹಳ್ಳಿ ಮುರಾರ್ಜಿ ವಸತಿ ಶಾಲೆಯ ಕಟ್ಟಡ 2018-19ರಲ್ಲಿ ಪ್ರಾರಂಭಗೊಂಡು ಇನ್ನೂ ಉದ್ಘಾಟನೆಯಾಗಿಲ್ಲ ಎಂಬುದಾಗಿ ಸಾರ್ವಜನಿಕರು ತಿಳಿಸಿದರು. ಅಲ್ಲಿನ ಕಾಮಗಾರಿ ಕಳಪೆಯಾಗಿದ್ದು ಮಕ್ಕಳಿಗೆ ಸೂಕ್ತ ವಾತಾವರಣ ಇಲ್ಲ ಎಂದು ಕಸ್ತೂರಿ ಕನ್ನಡ ಬಳಗದ ಅಧ್ಯಕ್ಷ ನಟೇಶ್ ಬೇಸರ ವ್ಯಕ್ತಪಡಿಸಿದರು. ಗುತ್ತಿಗೆದಾರನ ಮೇಲೆ ಎಫ್ಐಆರ್ ದಾಖಲು ಮಾಡಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳು ಆದೇಶಿಸಿದರು. ಆಸ್ಪತ್ರೆಯ ದುರ್ಬಳಕೆ. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಕರ್ತವ್ಯ ನಿರ್ವಹಿಸದಿರುವ ಬಗ್ಗೆ ಸಾರ್ವಜನಿಕರು ದೂರು ನೀಡಿದರು. ಜಿಲ್ಲಾಧಿಕಾರಿಗಳು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಕರೆ ಮಾಡಿ ಆಸ್ಪತ್ರೆಯ ವ್ಯವಸ್ಥೆ ಸುಧಾರಿಸಲು ಸೂಚಿಸಿದರು. ಡಿಸಿ ಸತ್ಯಭಾಮ ಅವರ ಈ ತ್ವರಿತ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈಗಾದ್ರೂ ಹೇಳಿಲ್ಲಂದ್ರೆ ಅವ್ರನ್ನ ಅಲ್ಲಿ ನೋಡಿದ್ದಾರೆ ಅಂತ ನೀವೇನು ಹೇಳಿ ಬರ್ತಾರೆ ಏನಾಗಿ ಇಟ್ಕೊಳ್ಳಿ ಅಂತ ಏನು ಹೇಳಿಲ್ಲ. ಅಡುಗೆ ಮನೆ ಅಲ್ಲಿ ಅಲ್ಲಿ ಇವ್ರು ಎಷ್ಟು ದಿನದಿಂದ ಇದ್ದಾರೆ ವಾರ್ಡನ್ನಾಗಿ? ಅಲ್ಲಿ ವರ್ಕಿಂತ ಮುಂಚೆ ಎಲ್ಲಿ ಫ್ಯಾನ್ ಹಾಕ್ರಿ. ಆನ್ ಆಗಿದೆ, ಫ್ಯಾನ್ ಆಫ್ ಮಾಡಿ. ನೀವು ಚೂರು ಇದಕ್ಕೆ ಬನ್ನಿ. ಕರೆಂಟ್ ಚರ್ಚೆ ಮಾಡ್ಕೊಂಡು ಚರ್ಚೆ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡ್ಕೊಂಡು ಚೂರು ಇದಕ್ಕೆ ಬನ್ನಿ. ನೀವು ಗಡಿ ಹೋಗ್ತಾ ಇರ್ಬೇಡಿ. ನೋಡ್ಕೊಂಡು ಬನ್ನಿ, ಚರ್ಚೆ ಮಾಡಿದ್ರು ಏನು ಚರ್ಚೆ ಮಾಡ್ತಾರೆ. ಡೋರ್ ತೆಗಿಯಪ್ಪ. ಎಷ್ಟು ಇದ್ದಾರೆ ಮಕ್ಕಳು? ಎಲ್ಲೋದ್ರ ವಾರ್ಡನ? ಇನ್ನು ಕಾಯ್ತಾ ಇದ್ದೀರಾ? ಸ್ನಾಕ್ಸ್ ಕೊಡ್ತಾರ? ನೀವೇ ತೊಳ್ಕೊಂಡಿರೋದಲ್ಲ ಊಟ? ಹೌದಾ? ತೊಳ್ಕೊಬೇಕು ನೀಟಾಗಿ. ಇದೆಲ್ಲ ಇರುತ್ತಲ್ಲ ಪೌಡರ್ ಎಲ್ಲ ಹಾಕ್ಕೊಂಡು ವಾಷಿಂಗ್ ಪೌಡರ್ ನೀಟಾಗಿ ಕುಡಿಬೇಕು. ಇದು ತೊಳಿಬೇಕಾಯ್ತು. ಎಷ್ಟು ಜನ ಇದ್ದಾರೆ ಮಕ್ಕಳು? ನೀನೇ ದೊಡ್ಡನಲ್ಲ ಇಲ್ಲಿಗೆ? ಎಷ್ಟನೇ ಕ್ಲಾಸು? ಎಂತ ಎಕ್ಸಾಮ್ ಯಾವಾಗಿಂದ? 21ರಿಂದನ? ಬುಕ್ ತಗೋಬಾ, ನಿಂದು ಇಂಗ್ಲೀಷ್ ಬುಕ್. ಗೊತ್ತಾಯ್ತಾ? ಅವ್ರು ಹೇಳ್ಕೊಟ್ರಲ್ವಾ? ಕಾಪಿ ಹೊಡೆಯೋದನ್ನು ಮನೆ ಜಿಲ್ಲಾಧಿಕಾರಿಗಳು ಸತ್ಯಭಾಮ ಸಿ ಅಂತ. ಇದು ಕೂಡ ಅವಲಕ್ಕಿ ಇದು ಥರ ಮಾಡಿದ್ದೀರಾ? ತಗೊಂಡ್ರ ನೀವು? ಸಿಮೆಂಟ್ ಎಲ್ಲ ಇದು ಮಾಡಿಸ್ಬೇಕಲ್ಲ ಇದ್ರೆ ನೋಡ್ರಿ. ಅಲ್ಲಿ ಪಾತ್ರೆ ತೊಳೆಯೋದು ಅಲ್ಲೆಲ್ಲ ಕುತ್ಕೊಳ್ತಲ್ಲ ಜಿಡ್ಡು ಎಲ್ಲ ಬಿಡಪ್ಪ. ಮೇಡಮ್ ಬರ್ತಾರೆ ಅಂತ ಚೆನ್ನಾಗಿ ಮಾಡಿದ್ರೆ ಏನು ತಗೊಳ್ಳಿ, ಎಲ್ಲರಿಗೂ ಕೊಡಿ, ಟೇಸ್ಟ್ ಮಾಡಿ ಕೊಡಿ ಎಲ್ಲರಿಗೂ. ಚೆನ್ನಾಗಿದ್ಯಾ? ಈಗ ಪಕ್ಕದ ಜಮೀನು ಗೊತ್ತಿರುತ್ತಲ್ರಿ, ನಿಮ್ಗೆ ಗೊತ್ತಿರಲ್ವಾ? ಏನಕ್ಕೆ ಏನು ಅವ್ಯವಹಾರ ಆಗಿರೋದು? ಅಲ್ಲೇನು ಅವ್ಯವಹಾರ ಅಂತದ್ದು ಏನಿಲ್ಲ ಮೇಡಮ್. ಅದು 8 ಎಕರೆ ಜಮೀನು ಸಂಖ್ಯೆ ಇದೆ ಮೇಡಮ್. ಅದು 17 ದಿನದಲ್ಲಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಇನ್ನೂ ಪೂರ್ತಿ ಕಂಪ್ಲೀಟ್ ಮಾಡಿಲ್ಲ ಕಾಂಟ್ರಾಕ್ಟ್ದಾರ. ಯಾರು ಕಾಂಟ್ರಾಕ್ಟ್ದಾರ? ಕ್ರೈಸಿಂದ ಯಾರು ಕಟ್ತಿದ್ದಾರೆ ಮೇಡಮ್. ಕ್ರೈಸಿಂದ ಡಿಸಿಗೆ ಎಲ್ಲಿ ಸಂಬಂಧ ಇದೆ? ನಮ್ದು ಏನಿಲ್ಲ, DC ಅವ್ರದ್ದು ಏನಿಲ್ಲ. 17 ಜಮೀನು ಕಟ್ಟಿದ್ದಾರೆ. ಈಗ ಮೇಡಮ್ ಸುತ್ತ ಕಾಂಪೌಂಡ್ ಕಟ್ಟಕ್ಕೆ ಹೋದಾಗ ಪಕ್ಕ ಜಮೀನು ಒತ್ತವ್ರಿ ಅಂದ್ಬಿಟ್ಟು ಇದು ಮಾಡ್ಕೊಂಡಿದ್ದಾರೆ ಮೇಡಮ್. ಅವ್ರು ಏನು ಪ್ರಾರ್ಥನೆ ಮಾಡ್ತಾರೆ? ಆ ಕಡೆ ಹೋಗ್ತಾರೆ ಮಕ್ಕಳ
ಮಕ್ಕಳೇ ತಿನ್ಕೊಳ್ಳಿ ಈ ಪಶುವರ್ತನ. ಈಗ ನೋಡಿ ಕ್ರೈಸ್ ಇಂದ ಒಂದು ನಿಮಿಷ ಕೇಳಿ. ಕ್ರೈಸ್ ಅಂತಂದ್ಬಿಟ್ಟು ಇದೆ, ಕರ್ನಾಟಕ ರೆಸಿಡೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದು ಅಂತ ಸೊಸೈಟಿ ಅಂತ, ಆಯಿತಾ? ಆ ಸೊಸೈಟಿದು ಇರುತ್ತೆ, ಅವ್ರು ನೇರವಾಗಿ ಕಟ್ಟಿರ್ತಾರೆ, ಗೊತ್ತಿತ್ತಲ್ಲ. ಸುಮ್ಮನೆ ಯಾರೋ ಅದು ಗೊತ್ತಾಗ ನಾನು ನಿಮ್ಮ ಇವ್ರದೆಲ್ಲ ನನ್ನ ಹತ್ರ ಲಿಸ್ಟ್ ಇದೆ, ಯಾರ್ಯಾರ್ದು ತಲಡ್ಲಾನು ಅಲ್ವಾ? ಈಗ ಏನಾಗಬೇಕು ಅಂತ ನನ್ನ ಹತ್ರ ಹೇಳಿ ನಾನು ವೆರಿಫೈ ಮಾಡಿಸ್ತೀನಿ. ಇಲ್ಲಿ ಬಿಲ್ಡಿಂಗ್ ತೊಂದರೆ ಆಗ್ತಾ ಇದೆ, ಇಲ್ಲಿ ಓಪನ್ ಮಾಡಿ ಓಪನ್ ಆದ್ರೆ ಅನುಕೂಲ ಆಗುತ್ತಲ್ಲ ಅಂತ ಅವ್ರು ಮಾತಾಡ್ಲಿ ತಡ್ರಿ. ಮತ್ತೆ ಗುಡಮನೆ 2 ಮರದ ಶಾಲೆ ಇಲ್ಲಿ ಚನ್ನಪಟ್ಟ ಹತ್ರದಲ್ಲಿ 2 ಶಾಲೆ ಒಟ್ಟಿಗೆ ನಡೀತದೆ ಮೇಡಮ್. ಅಲ್ಲಿ ಇದು ಸ್ವಲ್ಪ ಕನ್ಸಿಡರ್ಡ್ 500 ಮಕ್ಳು ಇದ್ದಾರೆ ಮೇಡಮ್. 500 ಮಕ್ಳು ಇದ್ದಾರೆ ಮೇಡಮ್. ಯಾಕೆ ನುಗ್ಗಿಹಳ್ಳಿಗೆ ಶಿಫ್ಟ್ ಮಾಡಿಕೊಂಡು ಇವ್ರೊಂದು 2 ಬಂದಿದ್ರು ನಮ್ಮ ಆಫೀಸ್ಗೆ. ಮತ್ತೆ ಅವರು ಇವ್ರು ಬಂದ್ಮೇಲೆ ನನ್ನ ಗಮನಕ್ಕೆ ಬಂದದ್ದು. ಆಮೇಲೆ ತಮ್ಮ ಹತ್ರ ಒಂದು 4 ಜನ ಬಂದಿದ್ರು. ಜಾಸ್ತಿ ನನಗೆ ಫೋನ್ ಮಾಡಿದ್ರಿ. ಬಂದಾಗ ಒಂದು 2 ಸತಿ 3 ಸತಿ ನಾನು ವಿಸಿಟ್ ಕೊಟ್ಟಿದ್ದೀನಿ ಮೇಡಮ್. ಅದು ಒತ್ತುವರಿ ಆಗ್ಬಿಟ್ಟು ಪಕ್ಕದವ್ರು ಒತ್ತುವರಿದು ಗೊತ್ತಿದೆ, ಒತ್ತುವರಿದು ತೆರವುಗೊಳಿಸಿ ಅಂತ ಹೇಳಿದ್ದೆ ಅಲ್ವಾ? ಈ ಒಂದು 15 ಡೇಸ್ ಬ್ಯಾಕ್ ತಹಸೀಲ್ದಾರ್ ಅಧ್ಯಕ್ಷತೆ ಕೂತು ಬಗೆಹರಿದಿದೆ ಮೇಡಮ್. ಕಂಟ್ಯಾಕ್ಟ್ ಧರ್ಮ ಮಾಡಿಲ್ಲ. ನಮ್ಮ ಹಿಂದೆ ಎಕ್ಸ್ಟೆನ್ಷನ್ ಕಂಟ್ಯಾಕ್ಟ್ ಮೇಲೆ ಯಾಕೆ FIR ಹಾಕಿಲ್ಲ? 15 ಡೇಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅವ್ರ ಮೇಲೆ ಹಾಕಿ FIR ಹಾಕಿ. ಈಗ ನಾಳೆ ಹೇಳಿಸ್ತಾ ಮುಂದಕ್ಕೆ ಗೊತ್ತಾಯ್ತು ಮೇಡಮ್. ಮತ್ತೆ ಎಲ್ಲಿ ರಿಪೋರ್ಟ್ ಮಾಡಿದೆ? ನಾನು ರಿಪೋರ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ನೀವು ಹೋಗಿ ನನಗೆ ವರದಿ ಕೊಡ್ಬೇಕಲ್ವಾ? ಅಲ್ವಾ? ನನಗೇನು ಕಣ್ಣು ಬಿದ್ದಿರುತ್ತಾ? 1 ನಿಮಿಷ ತಡೀರಿ. ಇಡೀ ಜಿಲ್ಲೆಯಲ್ಲಿ ಬೇಕಾದಷ್ಟು ಇದೆ, ಸಕಲೇಶ್ಪುರದಲ್ಲೇ ಅಷ್ಟಿದೆ, ಬೇಲೂರಲ್ಲಿ ಅಷ್ಟಿದೆ. ಕೇಳಿ 1 ನಿಮಿಷ, ನಾನು ರಿಪೋರ್ಟ್ ಕೊಡಿ ಅಂತಂದ್ಬಿಟ್ಟು ಹೇಳಿದಾಗ ನೀವು ಕೊಡ್ಬೇಕಲ್ವಾ ರಿಪೋರ್ಟು? ಕೊಡಿ, FIR ಹಾಕಿ ನನಗೆ ಕೊಡಿ. ಇವರು ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನಲ್ಲಿ FIR ಹಾಕಿ ನನಗೆ ಕೊಡಿ. ಆಯ್ತು, ಇಲ್ಲಿ ಅಂಡರ್ಟೇಕ್ ಮಾಡಕೊಂಡವ್ರಲ್ಲ, ಅಲ್ಲಿ ಸ್ನಾನಕ್ಕೆ ತೊಂದರೆ, ಊಟಕ್ಕೆ ಏನು ತೊಂದರೆ ಈಗ ಅಲ್ಲಿ ಕಂಪ್ಲೀಟ್ ಆಗಿದೆ. ಆಗಿದೆ, ಸರಿಯಾದ ರೀತಿ ಸೌಲಭ್ಯ ಮೇಡಮ್ ಮಾಡಲ್ಲ ಬಿಡಿ. ನೀವು ಹೇಳ್ತೀರಾ 2 ಎಕರೆಗೆ ತಗೊಂಡೋದ್ರೆ ಅದಕ್ಕೆ ಬೇರೆ ತರ ಕೇಳ್ತಾರೆ ಪಾಪ. ಇವ್ರು ಅಂತಲ್ಲ, ಇಂದರೆಲ್ಲ ಕೇಳಿ ರೂಢಿ ಮಾಡಿ ಹಾಕ್ಯಾರ. ಬಾಯ್ ಸರ್. ಏನು ಸ್ಪೆಷಲಿಟಿ ಇದೆ ಮೇಡಮ್? ಸ್ಪೆಷಲಿಟಿ ಇದೆ ಡಾಕ್ಟರ್ ಬಿಡಿ ಬಿಡಿ, ಆಯ್ತು, ಎಲ್ಲರೂ ಮಾತಾಡ್ಬೇಕು. ಈಗ ಹಾಸ್ಪಿಟಲ್ ಸರ್